ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತು ಅಮಾವಾಸ್ಯೆ ಐತ್ರಿ, ಅದಕ್ಕೆ ನೋಡ್ರಿ ಹಿಂಗ ಪೂಜೆ ಸಾಮಾನೆಲ್ಲ ತಗೊಂಡ ತಾರ್ ಪೂಜೆ ಮಾಡಕ್ ಹೊಂಟಿದೀನಿ. ಸೊ ತಾರ್ 2 ದಿನ ಹಿಂದಾಯ್ತು ನಮ್ಮ ದಾದಾ ಸರ್ವಿಸಿಂಗ್ ತಗೊಂಡ್ ಹೋಗ್ಯಾರ್ರಿ. ಅದಕ್ಕೆ ಕ್ಲೀನ್ ಐತಿ, ತೊಳೆಯೋದೆಲ್ಲ ಏನ್ ಬೇಡ ಅಂತ ಹೇಳಿ ಸ್ವಲ್ಪ ನೀರ್ ಗೊಜ್ಜಿ ಹಿಂಗ ಸಿಂಪಲ್ ಪೂಜೆ ಮಾಡ್ತೇವ್ರಿ. ಇನ್ ನೋಡ್ರಿ ಇಲ್ಲಿ ನಮ್ ಶಿವಾರ್ಥ ತಾರ್ದಾಗ ಕೂತ ದಂಗೆ ಹಾಕದ ಹಾಡ ಕೇಳ್ಕೊತ. ಸೊ ಪೂಜೆಲಾಗನ ದಾದಾ ತೆಂಗಿನಕಾಯಿ ಹೊಡೆದ್ರಿ, ಸೀಟ್ ಬೆಲ್ಟ್ ಹಾಕದಾರ. ಇನ್ನ ನಾವ್ ಬಂದೇವ್ರಿ ಅಡ್ಗಿನ ಮನ್ಯಾಗ ಡೈರೆಕ್ಟ್ಲಿ. ಯಾಕಂದ್ರೆ ನಾವ್ ಮಾಡಾಕಿದೆ ನೋಡ್ರಿ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ಐತಿ. ಏನೆಲ್ಲ ಹಾಕ್ತೇನು ಅಂಡ್ ಹೆಂಗ್ ಮಾಡೋದಂತ ನಿಮ್ಗ ಕ್ವಿಕ್ಲಿ ಹೇಳ್ತೇನ್ರಿ. ಬರ್ರಿ. ಇನ್ನ ನಮ್ ಚಾನೆಲ್ ನೀವ ಸಬ್ಸ್ಕ್ರೈಬ್ ಮಾಡೋಲಾಗಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೈಕ್ ಹೇಳ್ಕದೇನ್ರಿ, ಇದನ್ ಬಂದ್ ಬೇಡ್ಕದ ನಮ್ ಶಿವಾರ್ಥ ಮತ್ತು ವೈಕದ ತಿನ್ಕ ಹೊರಗ್ ಕೂತಿನೋ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಭಾಳ ಇಂಪಾರ್ಟೆಂಟ್ ರೀ ನಮ್ಮ ಹೇರ್ ಫಾಲ್ಗಾಗ್ಲಿ ಅಥವಾ ಗ್ಲೋಯಿಂಗ್ ಸ್ಕಿನ್ ಬೋನ್ ಹೆಲ್ತ್ಗ. ಮತ್ತು ಇದನ್ನ ಚಿಕ್ಕ ಮಕ್ಕಳು, ದೊಡ್ಡವರ, ಅಜ್ಜ ಅಜ್ಜಿ, ಸೊ ಯಾವ ಏಜ್ದವ್ರು ಬಿ ಇದನ್ನೆಲ್ಲ ತಿಂದ ಹೆಲ್ದಿ ಆಗಿರ್ಬೋದು. ಸೊ ಸನ್ಫ್ಲವರ್ ಸೀಡ್ಸ್ ಕೂಡ ನಮ್ಮ ಗ್ಲೋಯಿಂಗ್ ಸ್ಕಿನ್ಗೆ ವಿಟಮಿನ್ ಇ ಇರೋದ್ರಿಂದ ಭಾಳ ಹೆಲ್ಪ್ ಆಗ್ತೈತಿ ಅಂಡ್ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವ್ರಿ. ಇನ್ನ ಪಂಪ್ಕಿನ್ ಸೀಡ್ಸ್ ಜಿಂಕ್, ವಿಟಮಿನ್ ಇ, ಒಮೆಗಾ 3 ಮತ್ತು 6 ಫ್ಯಾಟಿ ಆಸಿಡ್ ಅದಾವ್ರಿ. ಇದಂತೂ ನಮ್ಮ ಪ್ರೀಮೇಚರ್ ಗ್ರೇ ಹೇರ್ಸ್ನ ಬ್ಲಾಕ್ ಮಾಡ್ತೈತಿ. ಅದರಿಂದಾಗಿ ಹೇರ್ ಫಾಲ್, ಪ್ರೀಮೇಚರ್ ಗ್ರೇ ಹೇರ್ಸ್ ಇದ್ರೆಲ್ಲರಿಂದ ಕಡಿಮೆ ಆಗ್ತೈತಿ. ಸೊ ಅಳವಿ ಅಂತೂ ನಾವು ನೆನೆಸಿ ತಿನ್ಬೇಕು. ಆದ್ರೆ ಡ್ರೈ ಫ್ರೂಟ್ಸ್ ಉಂಡಿ ಒಳಗೆ ಹಾಕತ್ತೇನೋ ಅದಕ್ಕೆ ಸ್ವಲ್ಪ ನಾ ಇಲ್ಲಿ ತಗೊಂಡೇನ್ರಿ. ಅಥವಾ ನೀವು ಇದನ್ನ ನೆನೆಸಿ ತಿನ್ನೋದ್ರಿಂದ ಐರನ್ ಡೆಫಿಷಿಯನ್ಸಿ ಕಂಪ್ಲೀಟ್ಲಿ ಕಡಿಮೆ ಆಗ್ತೈತ್ರಿ ಅಳವಿದಿಂದ. ಅಂಡ್ ಫ್ಲಾಕ್ಸ್ ಸೀಡ್ಸ್, ಎಳ್ಳ, ವಾಲ್ನಟ್ ಕೂಡ ಅಷ್ಟೇ ರೀ. ಒಮೆಗಾ 3 ಮತ್ತು 6 ಫ್ಯಾಟಿ ಆಸಿಡ್ಸ್ ಇರ್ತಾವು. ವಿಟಮಿನ್ ಇ ಸಿಗ್ತೈತಿ, ಮ್ಯಾಗ್ನೇಷಿಯಂ, ಜಿಂಕ್, ಐರನ್ ಹಿಂಗ ಹೇಳ್ಕೊತದ್ರ ಬಹಳಷ್ಟು ಹೆಲ್ತ್ ನ್ಯೂಟ್ರಿಷನ್ಸ್ ಬೆನಿಫಿಟ್ಸ್ ಅದಾವ. ಇದ್ರೊಳಗ ಆಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗ್ತೈತಿ. ನಾ ಇಲ್ಲಿ ಸೀಡ್ಸ್ ಜಾಸ್ತಿ ತಗೊಂಡೇನು, ಮಕಾನೂ ಆಡ್ ಮಾಡ್ಕೋಬಹುದು. ಸೊ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡ ನಾ ಇಲ್ಲಿ ಫ್ರೈ ಮಾಡ್ಕೋತೇನೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತಕ ನಾವ ರೋಸ್ಟ್ ಮಾಡ್ಕೋದ. ಕಾಜು, ಬಾದಾಮ್, ವಾಲ್ನಟ್ ಸೇಮ್ ಕ್ವಾಂಟಿಟಿ ಒಳಗ್ ತಗೋರಿ. ನಾ ವಾಲ್ನಟ್ಸ್ ಸ್ವಲ್ಪ ಜಾಸ್ತಿ ತಗೊಂಡೇನು. ಅಂಡ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಅಳವಿ, ಕರಿ ಮನುಕಿ, ಎಳ್ಳ, ಅಗಸಿ ಬೀಜ ಅಂದ ಫ್ಲಾಕ್ ಸೀಡ್ಸ್ ಇವನ್ನೆಲ್ಲ ಸೇಮ್ ಕ್ವಾಂಟಿಟಿ ಒಳಗ್ ತಗೊಂಡೇನು. ಅಗಸಿ ಬೀಜನ ನಾವು ನೀರಾಗ ಹಾಕೊಂಡ್ ಕನ್ಸ್ಯೂಮ್ ಮಾಡೋದಿರ್ತೈತಿ. ಅದಕ್ಕ ನಾ ಇಲ್ಲಿ ಸ್ವಲ್ಪ ತಗೊಂಡೇನು. ಬಟ್ ಅದರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವ್ರಿ. ಎಲ್ಲಾ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಶುಗರ್ ಲೆಸ್ ಮಾಡತ್ತೇನ. ಅದಕ್ಕ ಖರ್ಜೂರ ತಗೊಂಡೇನು. ಇದನ್ನು ಸ್ವಲ್ಪ ತುಪ್ಪ ಹಾಕೊಂಡ ಮೆತ್ತಗಾಗಕ್ ಅಂತ ಹೇಳಿ ಫ್ರೈ ಮಾಡ್ಕೊಯ್ನು. ಸೊ ಎಲ್ಲಾ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡಿ ನಾ ಈಗ ಮಿಕ್ಸಿ ಒಳಗ ಈ ತರ ಮಟ್ಟೆ ಪೌಡರ್ ರೆಡಿ ಮಾಡ್ಕೋತೇನ್ರಿ. ಬಹಳ ಸಣ್ಣ ಬಿ ಮಾಡ್ಕೋದಿಲ್ಲ. ಹಂಗ ಸೀಡ್ಸ್, ಡ್ರೈ ಫ್ರೂಟ್ಸ್ ಎಲ್ಲಾ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಕ ನಾ ಇದ್ರೊಳಗ ಖರ್ಜೂರನು ಮಿಕ್ಸ್ ಮಾಡ್ಕೊಯ್ನು. ಅಂಡ್ ಅದನ್ನ ಮಿಕ್ಸ್ ಮಾಡ್ಕೋದ ಲಾಸ್ಟ್ ಕ ನಾ ಇಲ್ಲಿ 2 ಟೇಬಲ್ ಸ್ಪೂನ್ ಗಸಗಸೆ ಹಾಕತೇನೆ. ಹಾಕೊಂಡ್ ಎಲ್ಲಾ ಮಿಕ್ಸ್ ಮಾಡ್ಕೊಂಡ ಉಂಡಿ ಕಟ್ರ ಆಯ್ತು ನೋಡ್ರಿ. ಅಂಡ್ ಉಂಡಿ ಅಂತೂ ಎಷ್ಟು ಈಸಿಲಿ ಕಟ್ಬಹುದಂದ್ರ ಖರ್ಜೂರ ಎಲ್ಲ ಮೆತ್ತಗ ಈಸಿಲಿ ನಾವು ಉಂಡಿ ಕಟ್ಬಹುದು. ಸೊ ಡೈಲಿ ಒಂದ್ ತಿಂದ್ರ ಐರನ್ ಡೆಫಿಷಿಯನ್ಸಿ ಅಂತೂ ಪಕ್ಕಾ ಕಡಿಮೆ ಆಗ್ತಿತ್ರಿ. ಸೊ ಫೈನಲಿ ನಮ್ಮ ಲಡ್ಡು ರೆಡಿ ಆಗಿದಾವ್ರಿ. ಸೊ ನಿಮ್ಗೇನ್ರ ಹೇರ್ ಫಾಲ್, ಪ್ರೀಮೇಚರ್ ಗ್ರೇ ಹೇರ್ಸ್ ಮತ್ತು ಗ್ಲೋಯಿಂಗ್ ಸ್ಕಿನ್, ನಮ್ಮ ಬೋನ್ ಸ್ಟ್ರಾಂಗ್ ಆಗ್ಬೇಕಂದ್ರ ನೀವು ಇದನ್ನ ಚಿಕ್ಕ ಮಕ್ಕಳು ನೀವು ಅಥವಾ ನಿಮ್ಮ ಮನ್ಯಾಗ ನಿಮ್ಮ ಪಪ್ಪ ಮಮ್ಮಿ ಅಜ್ಜಿಗಳಿಗೆಲ್ಲ ಬಿ ಕೊಡ್ಬೋದ್ರಿ. ಇದರಿಂದ ಏನು ಆಗಂಗಿಲ್ಲ. ಸೊ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಅದಾವು. ಡೈಲಿ ನೀವು ಒಂದು ತಿನ್ರಿ ಆ್ಯಂಡ್ ಹೆಲ್ದಿ ಆಗಿರ್ರಿ. ಸೊ ಈ ರೆಸಿಪಿ ಇಷ್ಟ ಆದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಲೈಕ್ ಶೇರ್ ಮಾಡ್ರಿ. ಈ ಲಡ್ಡು ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ನಂಗೆ ಗುರ್ತಿತ್ತು ಹಿಂಗ ಮಾಡ್ತೀರಂತೆ. ಹೆಂಗೈತಿ? ಶುಗರ್ ಲೆಸ್ ಅದಾವ್ರಿ. ಅದ ಶುಗರ್ ಲೆಸ್ ಅಂತ ಹೇಳಿ ಅಂತ ತಿನ್ಕತ್ತೇನ ಅವಾಗ ಚಲೋ ಶುಗರ್ ಲೆಸ್ ಸ್ವೀಟ್ ಭಾರಿ ಆತದ ಮತ್ತಲ್ಲ ಹೈ ಪ್ರೋಟೀನ್ ಲಡ್ಡು ಇದಲ್ಲ ಚಲೋ ಆಗಿತ್ತು. ನಾ ಭಾಳ ಹಂಗ್ರೆ ಅನ್ಸಿತ್ತು ಅನ್ಕೊಂಡ್ರು ಭಾರಿ. ಸೊ ಊಟ ಎಲ್ಲ ಮುಗಿಸ್ಕೊಂಡ ರೆಡಿಯಾಗಿ ನಾವು ನಮ್ಮ ಸ್ಟುಡಿಯೋಕ್ ಬಂದಿದ್ದು ರೀ. ವಿಡಿಯೋ ಶೂಟ್ ಎಲ್ಲ ಇತ್ತು. ನಮ್ಮ ಸಾಹೇಬ್ರು ಈಗ ರೆಡಿಯಾಗಿ ಕ್ಯಾಮ್ರಾ ಎಲ್ಲ ರೆಡಿ ಮಾಡಿ ಶೂಟ್ ರೆಡಿ ಆಗಿದಾರೆ. ಇನ್ ಮತ್ ಮನಿಗ್ ಬರೋದಕ್ಕ ನಂದು ಒಂದು ಪಾರ್ಸಲ್ ಬಂದಿತ್ತು. ಆದ್ರೆ ನಮ್ಮ ಪನ್ನು ಮೇಡಮ್ ನೋಡ್ರಿ ನಿಮ್ಗೆ ವೆಲ್ಕಮ್ ಮಾಡತ್ತಾಳ ಇನ್ನೊಮ್ಮೆ ಎಲ್ಲರಿಗೂ. ಮೇಡಮ್ ಇಂದಿನ ವ್ಲಾಗ್ದಾಗ ಏನೆಲ್ಲ ಹೇಳೋದ್ರಿ? ಇನ್ನಿನ ವ್ಲಾಗ್ದಾಗ ಇದ ಪಾರ್ಸಲ್ ಅನ್ಬಾಕ್ಸ್ ಮಾಡೋದೇವ್ರಿ. ಇದ್ರಾಗ ಏನಿತ್ತ ಮಮ್ಮಿಗಳ್ದ ಕಿಚನ್ದಾಗ ಮಸಾಲೆ ಡಬ್ಬ ಐತಿ. ನಮ್ಮ ಪನ್ನು ಅನ್ಬಾಕ್ಸ್ ಮಾಡಿ ಪ್ರೋ ಆಗಿದಾಳ ನೋಡ್ರಿ. ಈಸಿ ನಾಟಕ ಬಾಸ್ ಪನ್ನು ಆಗಿದಾಳ ನಮ್ಮಕ್ಕೆ. ಇದನ್ನ ನಮ್ಮ ಪನ್ನುನ ಅನ್ಬಾಕ್ಸ್ ಮಾಡಿಕತ್ತರಿ. ಈಗ
ಸೊ ಈ ತರ ಸೆಟ್ ಬರ್ತಿತ್ರಿ ಅದ ಮತ್ತೆ ಇದ್ರ ಮ್ಯಾಗಿನ ಪೇಪರ್ ಇರ್ತೈತ್ರಿ ಇದ್ ನಾವ್ ಹೆಂಗ್ ಮಾಡಿ ಓಪನ್ ಮಾಡೋದ್ರಿ ಹಿಂಗ ಸೊ ಇದ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೋಡ್ರಿ ನಾವ್ ಅದ್ರೊಳಗೆ ಏನೇನ್ ಹಾಕಿದೇವ್ ನೋಡ್ರಿ ಅದ್ ಈಸಿಲಿ ನೋಡ್ಬೋದು. ಮತ್ ನೋಡಿ ಇದ್ರೊಳಗೆ ಪೇಪರ್ ಐತಿ. ಇನ್ನ ನಮ್ ಪನ್ನು ಇದ್ ಮಸಾಲೆ ಡಬ್ಬೆ ಹಳೇದಾಗುತ್ತಕ ಅಕ್ಕಿ ಅಡಿಗೆ ಮಾಡಿಕದಳತ್ರಿ ಏನಿಲ್ರಿ. ನಾವ್ ಮನ್ಯಾಗ ಏನ್ರ ಒಂದ್ ತಂದ್ರ ಸಾಕ್ರಿ ನಮ್ ಪನ್ನುನ ಅನ್ಬಾಕ್ಸ್ ಮಾಡೇಕಿ ಅಕ್ಕಿ ಎಲ್ಲ ಅದ್ರದ ಸೆಟ್ ಮಾಡೇಕಿ ಅಂತ ಹೇಳ್ತಾರೆ. ನನಗಂತೂ ಮಸಾಲೆ ಡಬ್ಬಿ ನಮ್ ಪನ್ನೂನ್ಕಿಂತ ಹೆಚ್ಚ ಲೈಕ್ ಆಗೈತ್ರಿ. ಹಂಗ ನಮ್ ಪನ್ನು ಅಂತೂ ಒಟ್ಟು ಬಿಡುಲಾಗಿಡ್ರಿ. ಇದ್ರೊಳಗೆಲ್ಲ ನಾ ಸಾಮಾನ್ ಹಾಕಿ ಟ್ಯೂಷನ್ ಹೋಗಕ್ ಅನ್ಕತ್ತಿಳು. ಸೊ ಪ್ರೈಸ್ ವೈಸ್ ಕ್ವಾಲಿಟಿ ಅಂತೂ ನಂಗಂತೂ ಮಸ್ತ್ ಅನ್ಸ್ತು. ಅಂಡ್ ಬಹಳಷ್ಟು ಇದ್ರೊಳಗ ಸ್ಟೋರೇಜ್ ಕೂಡ ಐತ್ ನೋಡ್ರಿ. ಕೆಲವೊಂದ್ ಡಬ್ಬಿಗಳಿಗೂ ಸ್ಪೂನ್ ಬಿ ಕೊಟ್ಟಿದಾರ್ರಿ. ಸೊ ಈ ಮಸಾಲೆ ಡಬ್ಬಿ ಯಾಕೆ ತರ್ಸಿದೇವ್ ಅಂದ್ರ ನಮ್ದ ಹಳೇದ್ ಮೊದ್ಲ ಮಸಾಲೆ ಡಬ್ಬಿ ನಿಮಗ್ ತೋರಿಸ್ತೇನ್ರಿ, ಆಮೇಲೆ ನಿಮಗ್ ಗೊತ್ತಾಗ್ತದೆ ನೋಡ್ರಿ. ಇದ್ರೊಳಗೇನ್ ಬಟ್ಲ ಕಳ್ದವು ಅಂಡ್ ಇಟ್ ಓಪನ್ ತಗನ ಏನಾಗ್ತೈತಿ ಅಂದ್ರ ಫುಲ್ ಹಿಂಗ್ ಬಿದ್ದು ಬಿಡ್ತಾವ್ರಿ. ಅದಕ್ಕ ಮೆಸ್ ಆಗಿ ಬಿಡ್ತೈತಿ. ಹಿಂಗ್ ಪುಡಿಯಾಗೆಲ್ಲ ಇಟ್ಟಿದಾಳ ನಮ್ಮ ಮಮ್ಮಿ. ಇನ್ನ ಇದ್ರೊಳಗೆ ಅಷ್ಟು ಬೇಕಾ ಅಷ್ಟು ಇಡ್ಲಿ ಏನಿಲ್ಪನು. ಇನ್ ನಮ್ದು ಕಿಚನ್ ನೋಡಾತಿರಿ. ಮೊನ್ನೆ ಎಲ್ಲ ಡೀಪ್ ಕ್ಲೀನ್ ಮಾಡಿದ್ರಿ ನಾ, ಮಮ್ಮಿ, ಪನ್ನು, ಕೃಷ್ಣಾಬಾಯಿ, ಕಾಕು ಎಲ್ಲ. ನಂದ್ ಹೆಸರು ತಗೋದ್ರಿ. ನಮ್ ಪನ್ನು ಬಾಳ್ ಕ್ಲೀನ್ ಮಾಡಿದಾಳ್ರಿ. ಆಕಿನ ಹೆಸರು ತಗೋ ಅನ್ಕೊಳ್ ಅವ್ವ ಬಾಳ್ ಕ್ಲೀನ್ ಮಾಡಿದಾಳ್ರಿ ನಮ್ ಪನ್ನು. ಅಲ್ಲಿ ಮ್ಯಾಲೆಲ್ಲ ಏರಿಳತ್ತರಿ ಕ್ಲೀನ್ ಮಾಡ್ಕ. ಸೊ ಹಿಂಗ ಮನಿ ಪ್ಲಾಂಟ್ ಎಲ್ಲ ಹಚ್ಚಿದೇವಿ ಇಲ್ಲಿ. ಸೊ ಈ ಟೈಪ್ ನೋಡ್ರಿ ಹಿಂಗ ಎಲ್ಲಾ ಸೆಟ್ ಮಾಡಿದೆವು. ಸೊ ನಮ್ ಕಿಚನ್ ನ ಇನ್ನೊಂದ್ ಸ್ವಲ್ಪ ಅಪ್ಡೇಟ್ ಮಾಡಾವ್ದೇವ್ರಿ. ಇಂಡೋರ್ ಪ್ಲಾಂಟ್ಸ್ ಎಲ್ಲ ಹಚ್ಚವ್ರದೇವು. ಹಂಗ ಇಲ್ಲಿ ಏನ್ರ ಸ್ವಲ್ಪ ಕೆಲವೊಂದ್ ಈಗ ಮಸಾಲೆ ಡಬ್ಬೆ ತಂದೇವ್ರಲ್ಲ ಇಂಥವ ಬಹಳಷ್ಟು ಪ್ರಾಡಕ್ಟ್ಸ್ ಇನ್ನ ತರೋರ್ದೇವು. ಸೊ ಸ್ಟೇ ಟ್ಯೂನ್. ನಮ್ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡುಲ್ಲ ನೀವು ನೋಡಕತ್ತಿದ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರ ನಮ್ ಪನ್ನುನು ಮಸ್ತ್ ಮಸ್ತ್ ರೆಸಿಪಿ ಬರೋದವ್ರಿ. ಇನ್ ಮುಂದೆಲ್ಲ ಮಸಾಲೆ ಡಬ್ಬೆ ತಗೊಂಡ್ ಎಲ್ಲಾ ಹಾಕಿ ಅಡಿಗೆ ಮಾಡಕ್ರಿ ನೋಡ್ರಿ. ಒಟ್ಟ ಮಸಾಲೆ ಡಬ್ಬೆ ಎಷ್ಟ್ ಲೈಕ್ ಆಗೈತಿ ಅಂದ್ರ ಅದನ್ನ ಬಿಟ್ಟು ಒಟ್ಟ ಅಳಿಗಾಡೊಳಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಅದು ನಂಗೆ ಅನ್ಬಾಕ್ಸ್ ಮಾಡಕ್ ಕೊಡುವಳ್ರಿ. ನಂಗೆ ಏನು ಮಾಡಕ್ ಕೊಡುವಳ ಎಲ್ಲ ಆಕೆ ಸೆಟ್ ಮಾಡಿಕದಾಳು. ಇನ್ ಎಲ್ಲಾ ಸಾಮಾನ್ ಬಿ ಆಕೆ ಹಾಕಿಕದಾಳತ್ತ. ಸೊ ಈ ಮಸಾಲೆ ಡಬ್ಬೆನ ನಾವ ಮೀಶೋ ಇಂದ ತಂದೇನ್ರಿ. ಜಸ್ಟ್ 800 ರುಪೀಸ್ಗ ಕ್ವಾಲಿಟಿ ಭಾಳ ಅಂದ್ರೆ ಭಾಳ ಹೆವಿ ಮಸ್ತ್ ಐತಿ. ನಂಗರ ಭಾಳ ಲೈಕ್ ಆಯ್ತು. ಸೊ ಒಂದ್ಸಲ ಎಲ್ಲಾ ಸಾಮಾನ್ ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೇನೆ ಹೆಂಗ್ ಕಾಣ್ತೈತಿ ಅಂತ ಹೇಳಿ. ಎಲ್ಲಾ ಮಸಾಲೆ, ಜೀರಿಗೆ, ಸಾಸ್ವಿ ಎಟ್ ಅ ಟೈಮ್ ನಾವ್ ಇದ್ರೊಳಗೆ ಇಟ್ಕೋಬಹುದು. ಲಾಸ್ಟ್ ಕ ನಮ್ ಪನ್ನು ಇದ್ರೊಳಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿ ಟ್ಯೂಷನ್ ಹೋದಳ್ರಿ. ನಾ ಹಾಕಿ ಕೂಡಿ ಎಲ್ಲಾ ಹಾಕಿ ಅರೇಂಜ್ ಮಾಡಿದ್ವು. ಇನ್ನ ಬಾಳ್ ಮಸ್ತ್ ಮಸ್ತ್ ಟೆರಸ್ ಗಾರ್ಡನ್ ಮತ್ತು ಕುಕಿಂಗ್ ಲಾಗ್ ಎಲ್ಲ ಬರೋದವ್ರಿ. ಟೆರಸ್ ಕುಕಿಂಗ್ ಲಾಗ್ ಎಲ್ಲ ಬರೋದವ್ರಿ. ಅವೆಲ್ಲ ಮಿಸ್ ಮಾಡ್ಕೋಬಾರ್ದಂದ್ರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಂಡ್ ಈ ಲಾಗ್ ಹೆಂಗ ಅನ್ಸ್ತು ಅಂತ ಕಮೆಂಟ್ ಮಾಡ್ರಿ. ನಮಸ್ಕಾರ.